ಬಹಳ ಚೆನ್ನಾಗಿದೆ ಸರ್. ಈ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಿಂತಿದ್ದಾರೆ. ಸೊ 35ರಿಂದ ಒಂದು 40% ಆಗಿದೆ ಸರ್ ಈಗ. ಸೊ ಸಂಜೆ ಅಷ್ಟೊತ್ತಿಗೆ ಒಂದು ಹೆಚ್ಚಿಗೆ ಒಂದು 60, 65, 75 ಆಗ್ಬೋದು ಸರ್. ಏನ್ ಹೇಳಿದ್ರು ಸರ್ ಇವತ್ತು ಮತದಾನ ಬಿಸಿಲು ಲೆಕ್ಕಿಸದೆ ಮತದಾನ ಮಾಡ್ತಾ ಇದಾರೆ? ಹೌದು ಸರ್, ಜನ ಲೆಕ್ಕಿಸಿದ್ರೆ ಮತದಾನ ಮಾಡ್ತಾ ಇದ್ದಾರೆ ಸರ್ ಜನ. ಸ್ವಲ್ಪ ಬೆಳಗ್ಗೆ 6 ಗಂಟೆಯಿಂದ ಸ್ವಲ್ಪ ಚೆನ್ನಾಗಿದೆ ಸರ್ ಮತದಾನ. ಎಲ್ಲೊಂದ್ ಕಡೆ ಬಿಸಿಲು ಜಾಸ್ತಿ, ಮತದಾನ ಕಡಿಮೆ ಆಗುತ್ತೆ ಅಂತ. ಇಲ್ಲ ಸರ್, ಬೆಳಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಸರ್, ಅಷ್ಟು ಸರ್ ಬಿಸಿಲು ಇರೋದ್ರಿಂದ. ಮತದಾನ ಮಾಡದೆ ಮನೇಲಿರೋರ್ಗೆ ಹೇಳ್ತೀರಾ? ಏನ್ ಸರ್? ಮತದಾನ ಮಾಡದೆ ಮನೇಲಿರೋರ್ಗೆ ಹೇಳ್ತೀರಾ? ಮತದಾನ ದಯವಿಟ್ಟು ಮಾಡಿ ಅಂತ ಹೇಳ್ತಿದ್ದೀನಿ ಸರ್. ಯಾರು ಮತದಾನವನ್ನು ಕಳ್ಕೊಳಕ್ ಹೋಗ್ಬೇಡಿ, ಮತದಾನ ಮಾಡ್ರಿ ಅಂತ ಹೇಳ್ತಿದೀವಿ ಸರ್. ನಿಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ವಿಶ್ವಾಸ? ನಮ್ಮ ಅಭ್ಯರ್ಥಿ 100ಕ್ಕೆ 100% ಗೆಲ್ತಾರೆ ಸರ್. ನಾವು ಬೇಕಾದ್ರೆ ಎಲ್ಲಿ ಅದ್ರ ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀವಿ ನಾವು. ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಗೆಲ್ತಾರೆ ಅನ್ನೋದಕ್ಕೆ ಬಹಳ ಅಂತರದಿಂದ ಗೆಲ್ತಾರೆ ಸರ್. ಮತ್ತೆ ನನ್ನ ಹೆಸರು ಹೇಳಿ ಸರ್, ಮತದಾನ ಸರ್. ಇವತ್ತು ಮತದಾನ ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿವರೆಗೂ 12 ಗಂಟೆ ಆದ್ರೂ ಟೈಮು ಒಂದು 40 to 45% ಮತದಾನ ಆಗಿದೆ. ಇನ್ನೂ ಒಂದು 30% ಆಗ್ಬೋದು ಅನ್ನೋ ಲೆಕ್ಕ ಇದೆ. ತುಂಬ ಬಿಸಿಲಿರೋದ್ರಿಂದ ಸಂಜೆ 4 ಗಂಟೆ ಮೇಲೆ ಜನಗಳು ಬಂದು ಓಟ್ ಹಾಕ್ಬೋದು. ದಯವಿಟ್ಟು ಮನೇಲಿರೋರಿಗೆ ನಾವು ಏನು ಹೇಳ್ತೀವಿ ಅಂದರೆ, ಮನೇಲಿರೋರು ತಮ್ಮ ಮತನನ್ನು ಬಂದು ಚಲಾಯಿಸಿ, ನಿಮ್ಮ ಹಕ್ಕನ್ನು ಚಲಾಯಿಸ್ರಿ ಅಂತೇಳಿ ಅವರಿಗೆ ದಯವಿಟ್ಟು ಕೇಳ್ಕೊಂತೀವಿ. ಮನೇಲಿರೋರು ದಯವಿಟ್ಟು ಬಂದು 4 ಗಂಟೆ ಮೇಲೆ ಆಗಲಿ 5 ಗಂಟೆ ಆಗಲಿ ಇವತ್ತು ಮತದಾನ ಚಲಾಯಿಸಲೇಬೇಕು. ಅವ್ರ ಹಕ್ಕನ್ನು ಅವ್ರು ಚಲಾಯಿಸಲಿ ಅಂತ ಹೇಳ್ತೀವಿ ಅವರಿಗೆ. ನನ್ನ ಹೆಸರು ಮಾರುತಿ. ಈಗ 6 ಗಂಟೆಯಿಂದನೇ ಜನ ಬರ್ತಾ ಇದ್ದಾರೆ. ಚೆನ್ನಾಗಾಗಿದೆ. ಇದುವರೆಗೂ 12 ಗಂಟೆ ಆಗಿದೆ ಟೈಮಿಂಗ್ಸು. ಎಲ್ಲರೂ ಚೆನ್ನಾಗಿ ಎಲ್ಲ ಮತದಾನ ಚಲಾಯಿಸಕ್ಕೆ ಬರ್ತಾ ಇದ್ದಾರೆ. ಈ ನಂತರ ಈಗ ಒಂದು ಸ್ವಲ್ಪ ಬಿಸಿಲು ಇದೆ, ಬಿಸಿಲು ಇಳಿಸ್ಕೊಂಡು ಬರೋರು ಬರ್ತಾರೆ. ಆಲ್ಮೋಸ್ಟ್ 100% ಆಗುತ್ತೆ. ಲತಾ.